ಮಾನವ ಧರ್ಮದ ಅಭಯಪ್ಪ ಅವರೇ, ಸಮಾಜ ಸೇವಕರೇ, ಚಿಂತಕರೇ, ನೀವು ನಿಮ್ಮ ಹೋರಾಟ ಯಾವ ರೀತಿ ಈಗ ನಡೀತಾ ಇದೆ, ಎಲ್ಲಿಗೂ ಯಾವ ಹಂತಕ್ಕೆ ಹೋಗಿದೆ? ಈಗಾಗಲೇ ಕೂಡ ನಾವು ಸಾಕಷ್ಟು ಮನವಿಗಳನ್ನು ಮಾಡಿದ್ದೀವಿ ಮತ್ತು ಬಂಗಾರಪೇಟೆ ತಾಲೂಕು ಮತ್ತು ಕೋಲಾರ ಜಿಲ್ಲೆ ಮಾದರಿ ಮಾಡಬೇಕಂತೇಳಿ ಸಾಕಷ್ಟು ಪ್ರಯತ್ನಗಳು ಎತ್ಕೊಂಡಿದ್ವಿ. ಒಬ್ಬ ಮಾನವ ಧರ್ಮ ಚಿಂತಕನ ಮತ್ತು ಸಂಚಾಲಕನಾಗಿ ಈ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಒಬ್ಬ ಸಾಮಾನ್ಯ ಪ್ರಜೆ ಏನು ಮಾಡ್ಬೋದು ಅನ್ನತಕ್ಕಂಥ ಆಲೋಚನೆಯಿಂದ ಪ್ರಯತ್ನ ಪಟ್ಟು ಈಗಾಗಲೇ ಸಾಕಷ್ಟು ಅರ್ಜಿಗಳನ್ನು ಕೊಟ್ಟಿದ್ದೀವಿ. ಆ ಅರ್ಜಿಗಳಿಗೆ ನಮ್ಮ ತಾಲೂಕು ಆಡಳಿತ ಆಗಲಿ ಜಿಲ್ಲಾಡಳಿತಗಳು ಸ್ಪಂದಿಸಿಲ್ಲ. ಮೊದಲನೇದಾಗಿ ಸುಪ್ರೀಂ ಕೋರ್ಟ್ ಆದೇಶ ಪ್ರಕಾರವಾಗಿ ಸಾರ್ವಜನಿಕ ಸ್ವತ್ತುಗಳನ್ನು ಸರ್ವೆ ಮಾಡಿ ಸಾರ್ವಜನಿಕರಿಗೆ ಅನುಕೂಲಕ್ಕೋಸ್ಕರವಾಗಿ ಮಾಡಬೇಕಂತೇಳಿ ಈಗಾಗಲೇ ಕೂಡ ಪ್ರಯತ್ನ ಪಟ್ಟಿದ್ದು, ಅದು ಆಗಿಲ್ಲ. ಅದೇ ರೀತಿಯಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಕುಂದುಕೊರತೆ ಸಭೆಗಳಿಗೂ ಕೂಡ ಸಲಹೆ ಸೂಚನೆಗಳನ್ನು ಕೊಟ್ಟಿದ್ದು, ಅದು ನಿಯಮಾನುಸಾರವಾಗಿ ಮಾಡ್ತಾಯಿಲ್ಲ. ಅದೇ ರೀತಿಯಲ್ಲಿ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಕೂಡ ಗ್ರಾಮ ಸಭೆಗಳು ಮಾಡಬೇಕಾಗಿತ್ತು, ಅದನ್ನು ಸರಿಯಾಗಿ ಮಾಡ್ತಿಲ್ಲ. ಒಟ್ಟಾರೆಯಾಗಿ ಸಮಗ್ರವಾಗಿ ಅಭಿವೃದ್ಧಿಯ ಪೂರಕವಾಗಿ ಮಾಡದೆ ತಾಲೂಕು ಆಡಳಿತ ಮತ್ತು ಜಿಲ್ಲಾಡಳಿತಗಳು ಇದನ್ನು ನಿರ್ಲಕ್ಷ್ಯ ಮಾಡ್ತಾಯಿದ್ದಾರೆ. ಸ್ವಾತಂತ್ರ್ಯ ಬಂದು 75 ವರ್ಷಗಳಾದರೂ ಕೂಡ ಇನ್ನೂ ಕೂಡ ನಾವು ಸಮಗ್ರ ಅಭಿವೃದ್ಧಿಗೆ ಪೂರಕವಾಗಿ ಇಲ್ಲದರಿಂದ ನಾವು ಕೂಡ ಒಬ್ಬ ಮಾನವ ಧರ್ಮ ಚಿಂತಕನಾಗಿ ಸಣ್ಣ ಸಣ್ಣ ಪ್ರಯತ್ನಗಳನ್ನು ಮಾಡ್ತಾಯಿದ್ದೀವಿ. ಅದಕ್ಕೆ ತಾಲೂಕು ಆಡಳಿತ ಜಿಲ್ಲಾಡಳಿತ ಅದು ಸ್ಪಂದಿಸಿಲ್ಲ. ಅದಕ್ಕೋಸ್ಕರವಾಗಿ ಈ ಸಂದರ್ಭದಲ್ಲಿ ನಾನು ನಿಮ್ಮಲ್ಲಿ ಮನವಿ ಮಾಡ್ತೇವೆ, ಮುಂದಕ್ಕೆ ನಾವೆಲ್ಲ ಎಷ್ಟು ಮನವಿಗಳನ್ನ ನೀಡಿರ್ಬೋದು? ಅಂದಾಜು ಸುಮಾರು 50-60 ಮನವಿಗಳನ್ನು ತಾಲೂಕು ಆಡಳಿತಕ್ಕೆ ಕೊಟ್ಟಿದ್ದೀನಿ ಮತ್ತು ಜಿಲ್ಲಾಡಳಿತಕ್ಕೆ ಕೊಟ್ಟಿದ್ದೀನಿ. ಈಗ ಸಣ್ಣ ಪ್ರಯತ್ನ ಎತ್ಕೊಂಡಿದ್ವಿ. ಮಾನ್ಯ ನ್ಯಾಯಾಲಯ ಮನವಿಗೆ ಒಂದಾದರೂ ಸ್ಪಂದಿಸಿಲ್ಲ. ಈಗಾಗಲೇ ಕೂಡ ಮಾನ್ಯ ನ್ಯಾಯಾಲಯದಕ್ಕೆ ಹೋಗೋದಕ್ಕೆ ನಾನು ಅನುಮತಿಯನ್ನು ಕೇಳಿದ್ದೀನಿ, ಜಿಲ್ಲಾಧಿಕಾರಿಗಳ ಅನುಮತಿಯನ್ನು ಕೇಳಿದ್ದೀನಿ, ಇನ್ನೂ ಕೊಟ್ಟಿಲ್ಲ. ಒಂದು ವೇಳೆ ಜಿಲ್ಲಾಧಿಕಾರಿಗಳ ಅನುಮತಿ ಕೊಟ್ಟರೆ ಕೂಡ ಮಾನ್ಯ ನ್ಯಾಯಾಲಯಕ್ಕೆ ಹೋಗುವ ನ್ಯಾಯವನ್ನು ಕೇಳೋಂಥದ್ದು ಅವಕಾಶ ಒದಗಿ ಬರ್ತದೆ. ಅದಕ್ಕೆಲ್ಲ ಕೂಡ ನಾನು ಸಿದ್ಧವಾಗಿದ್ದೀನಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ. ನಮಸ್ಕಾರ. ಥ್ಯಾಂಕ್ ಯು.